ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಮತಾ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಾವಿನಕಾಯಿ ಉಪ್ಪಿನಕಾಯಿ. ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ಒಂದು ವರ್ಷ ಆದರೂ ಕೂಡ ಕೆಡೋದಿಲ್ಲ. ತುಂಬಾ ಈಸಿಯಾಗಿ ಮಾಡ್ಬೋದು ಮಾವಿನಕಾಯಿ ಉಪ್ಪಿನಕಾಯಿ. ಇದು ಸೀಸನ್ ಟೈಮ್ ಅಲ್ವಾ ಮಾವಿನಕಾಯಿದು. ಇವಾಗಲೇ ನಾವು ಈ ಥರ ಉಪ್ಪಿನಕಾಯಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ಇಟ್ಟರೂ ಕೂಡ ಕೆಡೋದಿಲ್ಲ. ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 3 ಮಾವಿನಕಾಯಿ ತೊಗೊಂಡಿದ್ದೀನಿ. ಕಸಿ ಮಾವಿನಕಾಯಿ ಅಂತಾರಲ್ಲ, ಅದನ್ನು ತೊಗೊಂಡು ನೀವು ಯಾವುದೇ ಮಾವಿನಕಾಯಿ ಆದರೂ ತೊಗೋಬೋದು. ತೊಗೊಂಡ್ಬಿಟ್ಟು ನಾನು ಅರ್ಧ ಗಂಟೆ ನೀರಲ್ಲಿ ನೆನೆ ಇಟ್ಟಿದ್ದೆ. ನೆನೆ ಇಡೋದ್ರಿಂದ ಮೇಲಿಂದ ಏನಾದರೂ ಅಂಟು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗ್ಬಿಡುತ್ತೆ. ಕ್ಲೀನಾಗಿ ವಾಶ್ ಮಾಡಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಒಣ ಬಟ್ಟೆ ತೊಗೊಂಡ್ಬಿಟ್ಟು, ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ನೀಟಾಗಿ ನೀರಿನ ಅಂಶ ಇಲ್ಲದರವಾಗೆ ಮಾವಿನಕಾಯಿನ ಒರೆಸ್ಕೋಬೇಕಾಗುತ್ತೆ. ಎಲ್ಲ ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು, ಯಾಕಂದರೆ ಸ್ಟೋರ್ ಮಾಡಿರ್ತೀವಲ್ಲ ವರ್ಷಗಟ್ಟಲೆ, ಅದಕ್ಕೋಸ್ಕರ ನೀರಿನ ಅಂಶ ಇಲ್ಲ ಇರುವಾಗೆ ನಾವು ಒರೆಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಿಮಗೆ ಯಾವ ಸೈಜಿಗೆ ಬೇಕಾಗುತ್ತೆ ಮಾವಿನಕಾಯಿನ ಆ ಸೈಜ್ಗೆ ಕಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಸಣ್ಣದಾಗಿಯೇ ಕಟ್ ಮಾಡ್ಕೊತೀನಿ. ನಿಮಗೆ ಯಾವುದು ಸೈಜ್ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಒಂದು ವರ್ಷ ಆದರೂ ಕೂಡ ನಮಗೆ ಉಪ್ಪಿನಕಾಯಿ ಕೆಡೋದಿಲ್ಲ. ಇದು ಮಾವಿನಕಾಯಿ ಸೀಸನ್ ಅಲ್ವಾ, ಇವಾಗಲೇ ನಾವು ಈ ಥರ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕಿಟ್ಕೋಬೇಕಾಗುತ್ತೆ. ತುಂಬಾ ಈಜಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು, ಕಷ್ಟನೇ ಅಲ್ಲ. ನೋಡಿ, ನಾನು ಇದೇ ಥರನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಅದೇನು ಗೊಟ್ಟ ಇರುತ್ತಲ್ವ ಅದನ್ನು ತೆಗೆದುಬಿಟ್ಟು ಅದು ಗೊಟ್ಟ ಚೆನ್ನಾಗಿ ಬಲ್ತಿರ್ಬೇಕು, ಆ ಥರ ಮಾವಿನಕಾಯಿನೇ ತೊಗೋಬೇಕು. ಯಾಕಂದರೆ ಸ್ಟೋರ್ ಮಾಡಿರ್ತೀವಲ್ಲ, ಎಳೆ ಮಾವಿನಕಾಯಿ ತೊಗೊಂಬಿಟ್ರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗುತ್ತೆ. ಈಗ ನೋಡಿ, ಎಲ್ಲ ಈ ಥರ ಮಾವಿನಕಾಯಿನ ಕಟ್ ಮಾಡಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾನು ಇಲ್ಲಿ ಮೂರು ಮಾವಿನಕಾಯಿಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಪೌಡ್ರ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇಲ್ಲಿ ಮಾವಿನಕಾಯಿ ಏನು ಸ್ಲೈಸ್ ತೊಗೊಂಡಿನಲ್ಲ ಅದು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಸಾಸಿವೆ ಪುಡಿ ಮತ್ತು ಮೆಂತ್ಯ ಪುಡಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಒಂದು 20 ಎಸಳು ಬೆಳ್ಳುಳ್ಳಿ ಎಸಳನ್ನ ಸಿಪ್ಪೆನ ರಿಮೂವ್ ಮಾಡಿಬಿಟ್ಟು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಒಂದು ಸ್ವಲ್ಪ ಉಪ್ಪಿನಕಾಯಿಗೆ ಉಪ್ಪಿದ್ರೇ ಚೆನ್ನಾಗಿರುತ್ತೆ. ನಿಮಗೆ ಮಾವಿನಕಾಯಿ ಉಳಿದು ಇದ್ದರೆ ನೀವು ಜಾಸ್ತಿ ಒಂದು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಅದೆಲ್ಲ ಹಾಕ್ಕೋಬೇಕಾಗುತ್ತೆ. ಇದು ಒಂದು ಸ್ವಲ್ಪ ಕಸಿ ಮಾವಿನಕಾಯಿ ಅಲ್ವಾ, ಅದಕ್ಕೋಸ್ಕರ ನಾನು ಕಡಿಮೆನೇ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 50 ml ಅಷ್ಟು ಎಣ್ಣೆ ಹಾಕ್ಕೊಟ್ಟಿದ್ದೀನಿ. ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ. ಹಸಿ ಎಣ್ಣೆನೇ ಹಾಕ್ಕೋಬೇಕು, ಯಾವುದೇ ಥರದೇ ನಾವು ಎಣ್ಣೆ ಬಿಸಿ ಮಾಡಿ ಹಾಕೋಳಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಇಲ್ಲಿ ನಾನು 1 ಲೋಟದಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಈ 3 ಮಾವಿನಕಾಯಿಗೆ ಒಂದು 50 ಗ್ರಾಮಷ್ಟು ಸಕ್ಕರೆ ಹಿಡಿಸುತ್ತೆ. ಯಾಕಂದರೆ ಇದು ಮಾವಿನಕಾಯಿ ಒಂದು ಸ್ವಲ್ಪ ಹುಳಿ ಇಲ್ಲ, ಸಿಹಿ ಇದೆ, ಅದಕ್ಕೋಸ್ಕರ ನಾನು ಸಕ್ಕರೆ ಕಡಿಮೆನೇ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಆಮೇಲೆ ಬೇಕಿದ್ರೆ ನೋಡಿ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪು, ಖಾರ ಮತ್ತು ಸ್ವೀಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಯಾವ ಮಾವಿನಕಾಯಿ ತೊಗೊಂಡಿರ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಮೆಂತ್ಯಕಾಳು ಬೇಕೆಂದರೆ ಪೌಡ್ರ್ ಮಾಡಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಬೇಕಿದ್ರೆ ಹಾಗೆ ಬೇಕಿದ್ರೆ ಹಾಕ್ಕೋಬೋದು. ಹಿಂಗೆ ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಹಿಂಗೇನು ಹಾಕ್ತಾಯಿಲ್ಲ. ನೋಡಿ, ಇಲ್ಲಿ ಚೆನ್ನಾಗಿ ಇಲ್ಲಿ ಕಲಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಕಂಟೈನರ್ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀವು ಫ್ರಿಜ್ಜಲ್ಲಾದರೆ ಇಟ್ಕೊಂಡ್ರು ಕಲರ್ ಏನು ಚೇಂಜ್ ಆಗೋದಿಲ್ಲ, ಚೆನ್ನಾಗೇ ಇರುತ್ತೆ. 2 ವರ್ಷ ಆದ್ರೂ ಕೆಡೋದಿಲ್ಲ ಉಪ್ಪಿನಕಾಯಿ. ಯಾಕಂದರೆ ಗೊಟ್ಟ ಬಲ್ತಿರೋ ಮಾವಿನಕಾಯಿ ತೊಗೋಬೇಕು, ಯಾವಾಗಲೂ ಎಳೆ ಮಾವಿನಕಾಯಿ ತೊಗೋಬಾರ್ದು. ಹಾಕ್ಬಿಟ್ಟು ಈ ಥರ ಸ್ಟೋರ್ ಮಾಡಿ ನಾನು ಇಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 2 ಡೇಸ್ ಆದಮೇಲೆ ಉಪ್ಪಿನಕಾಯಿ ಯಾವ ಥರ ರಸ ಬಿಟ್ಕೊಂಡಿದೆ ಅಂದರೆ ನೋಡಿ, ಇಲ್ಲಿ ತುಂಬ ಟೇಸ್ಟಿಯಾಗಿದೆ. ಈಗ ರೆಡಿಯಾಗಿದೆ, ನಾವು ಸರ್ವ್ ಮಾಡ್ಕೋಬೋದು. ತುಂಬ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.